ನಮ್ದು ಕೀರ್ತಿದು ಮದುವೆ ಮಿಸ್ ಮಾಡದೆ ಬರ್ಬೇಕು, ಇಲ್ಲ ಅಂದ್ರೆ ಬೇರೆ ಕುಯ್ದಾಕ್ಬಿಡ್ತೀನಿ. ಏನೋ ಅಕ್ಷಯ್ ತಗೋ, ಒಂದು ಮಿತ್ರ ಸಮೇತ ಬರ್ಬೇಕು. ಪ್ರೇಮ ಕ್ಯಾರೆಕ್ಟರ್ ಅಲ್ಲ ಇದು ಬ್ರೇಕಿಂಗ್ ಸ್ವಾತಿ, ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾಡ್ಕೊತಿದ್ಯಾ? ಕೀರ್ತಿ, ಇವತ್ತು ರಾತ್ರಿ ನೀನ್ ನನ್ ಬೇಕು. ನಿನ್ನ ಫಿಗರ್ ನೋಡಿ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಷ್ಟು ಲಕ್ಷ ಬೇಕಾದ್ರೂ ಕೇಳು, ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ಓಕೆ, ಇವತ್ತು ರಾತ್ರಿ ನೀನ್ ನನ್ ಬೇಕು. ಕಮಾನ್. ಅಡಿಚಿಂದ ಕೊಟ್ಟೇರಿಟ್ಟು ವೇಸ್ಟ್ ಹೊಟ್ಟೇಲಿ. ನಾನು ನೋಡ್ತೀಯ, ನಾನು ಈ ಹೊಸ ಪ್ರಪಂಚನ ನೋಡ್ತೀಯ. ನೀನೇನಿದ್ರು ಗಲ್ಲಿಕ ಕುತ್ತ ಹುಲಿ ಸಿಂಹಗಳಿರೋ ಕಾಡು ನೋಡಿಲ್ಲ ನೀನು. ಏನೋ ನಿನ್ನ ಏರಿಯಾದಲ್ಲಿ ಚಿಕ್ಕ ಮಕ್ಕಳನ್ನ ಮುದುಕರನ್ನ ಎದುರಿಸಿ ಬೆದರಿಸಿ ಆಟ ಆಡ್ಕೊಂಡು ಅದನ್ನೇ ದೊಡ್ಡ ಪೌರುಷ ಅನ್ಕೊಂಡಿದ್ಯಲ್ಲ. ನೀನ್ ನಿಜವಾಗ್ಲೂ ತಾಕತ್ತಿದ್ರೆ ಇಲ್ಲಿ ತೋರ್ಸು, ಇಲ್ಲ ಆಗಲ್ಲ ಅಂತ ಒಪ್ಪು. ಅವಳು ಇವತ್ತು ಒಂದು ರಾತ್ರಿ ಬರ್ತೀಯ ಅಂತ ಕೇಳಿದೆ. ಈಗ ಡಿಸೈಡ್ ಮಾಡಿದ್ದೀನಿ, ಅವಳು ದಿನ ರಾತ್ರಿ ನನ್ನ ಜೊತೆಲೇ ಇರ್ಬೇಕು. ಅವಳು ನಾನು ಬಿಡಲ್ಲ, ಅವಳು ನಾನು ಮದುವೆ ಆಗಿ ಆಗ್ತೀನಿ. ಅವಳು ಅನುಭವಿಸ್ತಿರೋ ಆ ಸುಖ ವೈಭೋಗ ನಾನು ಅನುಭವಿಸ್ತೀನಿ. ಅವಳು ಮದುವೆ ಆಗಿ ಆಗ್ತೀನಿ. അതാണ് ചാലഞ്ച്. അന്ന് മറ്റേ അടികിട്ടിയുണ്ടില്ലേ? ನಮ್ದು ಕೀರ್ತಿದು ಮದುವೆ ಮಿಸ್ ಮಾಡದೆ ಬರ್ಬೇಕು, ಇಲ್ಲ ಅಂದ್ರೆ ಬೇರೆ ಕುಯ್ದಾಕ್ಬಿಡ್ತೀನಿ. ಏನೋ ಅಕ್ಷಯ್ ತಗೋ, ಒಂದು ಮಿತ್ರ ಸಮೇತ ಬರ್ಬೇಕು. വെഡിങ് കാർഡ് ഉണ്ടാക്കിയാണോ? എല്ലായിടത്തും പോയിട്ട് ಮಾದಪ್ಪ ಬರೆಯೋ. ನಮ್ದು ಕೀರ್ತಿದು ಮದುವೆ ಮಿಸ್ ಮಾಡದೆ ಬರ್ಬೇಕು. ಓಕೆ, ಮಿಸ್ ಮಾಡಿದ್ರೆ ಮನೆ ರೈಡ್ ಮಾಡ್ಬಿಡ್ತೀನಿ. ಅಕ್ಷತೆ ಪಡ ಇಲ್ಲಿ ತಗೋ, ಮನೆಯವರೆಲ್ಲ ಕರ್ಕೊಂಡು ಬರ್ಬೇಕು. ഓ, ഒരു വണ്ടിയിലെ ആൾക്കാരുണ്ട്. ತರಲೇಬೇಕು. ಏನ್ ನಿನ್ನ ಹೆಸರು? ಬರೆಯೋ ನೋಡೋ, ನಿನ್ ಫ್ರೆಂಡ್ಸು ಮಕ್ಕಳು ಮರಿ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಬರ್ಬೇಕು ನನ್ನ ಮದುವೆ. ಓಕೆ, എല്ലാരെയും വരുമോ അവിടെ? ഡൗട്ട് ആ ഒരു ഇതിലാണ് ഈ വീഴുന്നവര് കോൺഫിഡൻസ്. രവിന്റെ ക്യാരക്ടർ ഭയങ്കര ബോൾഡ് ആണ്. ಅದೇನೋ ವಿಷಯ ಕೇಳಿದೆ. ಅದೇ ಕೀರ್ತಿ, ನಿನ್ನ ಕಿಡ್ನಾಪ್ ಮಾಡಿ ಟ್ರೈ ಮಾಡಿದ್ನಲ್ಲ, ಅವ್ನು ನಮ್ಮ ಕತ್ತು ಸಾಕ್ಬಿಟ್ಟು. ಅದಲ್ಲ, ಅವ್ನು ಯಾರೋ ಮದುವೆ ಇನ್ವಿಟೇಷನ್ ಹಚ್ತಿದ್ದಾನಂತೆ. ನೋಡಮ್ಮ, ಇವನೇ ಎಲ್ಲರಿಗೂ ಬಂದು ಗಲಾಟೆ ಮಾಡಿ ನಿನ್ನ ಮದುವೆ ಆಗ್ತೀನಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ತಾನೆ. ಅವನಿಗೆ ಧೈರ್ಯ ಇರಬೇಕು ಅಂತ. ಕೀರ್ತಿ, ನೀನೇನು ಯೋಚನೆ ಮಾಡ್ಬೇಡ. ಅದ್ಯಾವುದೋ ಬೋಳಲ್ಲ, ಅದ್ರ ಬಾಲ ನಾನು ಕತ್ತಿಸ್ತೀನಿ. ನಿಮ್ಮಪ್ಪ ಇಲ್ಲಿ ಬರ್ದಿಟ್ಟಿರೋದ್ರಿಂದ ಎಲ್ರಿಗೂ ನಿನ್ನ ಮದುವೆ ಮಾಡ್ಬೋದು. ಕೋಟಿ ಕೋಟಿ ಆಸ್ತಿ ಆಸೆ.
ಆರಾಮವಾಗಿ ಹೀಗೆ ಇಟ್ಬಿಡ್ಬೇಕು ಅಂತ ಆಸೆ. ಆದ್ರೆ ಏನಮ್ಮ ಆದ್ರೆ ನೀ ಏನು ಯೋಚನೆ ಮಾಡ್ಬೇಡ, ಚಿರತೆಗಳನ್ನೆಲ್ಲ ನಾನ್ ನೋಡ್ಕೋತೀರಮ್ಮ. ನೋಡ್ ಮಾರಿಮುತ್ತು, ಈ ಸಲ ಅವನಿಗೆ ಹ್ಯಾಕ್ ಹೊಡಿಬೇಕು ಅಂದ್ರೆ ಲೈಫ್ ಅಲ್ಲಿ ಇನ್ನೊಬ್ಬ ಗಂಡ್ಸು ನನ್ ಕಡೆ ತಲೆ ನೋಡ್ಬಾರ್ದು. ಪ್ರೇಮ ಕ್ಯಾರೆಕ್ಟರ್ ಅಲ್ಲ പക്ഷെ പെട്ടെന്ന് എങ്ങനെയാ വന്നേ? പെട്ടെന്ന് ഇല്ലല്ലോ. അവരെ വീടാ വന്നേ? ഞാനൊരു വീടുണ്ടോ? ഏകദേശം എല്ലാം വിട്ടു. ആ ഇനി പ്രേമയായിരുന്നപ്പോ കൺഫ്യൂസിങ് സ്ഥലത്തായിരുന്നു. പെട്ടെന്ന് പ്രേമനെ കൊണ്ടുവന്ന് പെട്ടെന്ന് എല്ലാരും കൊണ്ടുവന്നു. ഇതാണ് ത്രീ ലേഡീസിന്റെ സംഭവം കാണിച്ചത്. പെട്ടെന്ന് പറഞ്ഞു ಏನೋ ಲೋಪರ್ ನನ್ನ ಮಗನೇ, ನೀನೇನ್ ಕಿರೋದಿನೇನೋ ಇಲ್ಲಿ? ಈ ಜಾಗಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ, ಅದ್ರ ಸಲುವಾಗಿ ಲೇಟ್ ಮಾಡ್ತಾ ಇದ್ದೆ. ನಿನ್ ದ್ವೇಷ ಏನಿದ್ರು ನನ್ ಮೇಲೆ, ನನ್ಗೆ ಏನ್ ಬೇಕಾದ್ರೂ ಮಾಡು. ಹುಡುಗಿನ ಮಾತ್ರ ದಯವಿಟ್ಟು ಬಿಟ್ಬಿಡು. ಏನೋ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಷ್ಟು ನಿನಗೆ ಧೈರ್ಯ ಏನೋ? ನನ್ನ ಮನೆ ಸೊಸೆಯಾಗೋ ಕೀರ್ತಿ ನಿನಗೆ ಬೇಕೇನೋ? ನೀನ್ ಅವಳ ಮದುವೆ ಆಯ್ತೇನೋ? ಕೀರ್ತಿ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ. ನೀನ್ ಯಾರು, ನಿನ್ ಬ್ಯಾಕ್ ಗ್ರೌಂಡ್ ಎಲ್ಲ ನನ್ಗೆ ಚೆನ್ನಾಗಿ ಗೊತ್ತು. ಕೀರ್ತಿ ಚಿಕ್ಕ ಹುಡುಗಿ ಆಗಿದ್ದಾಗ ಅವಳ ಮನೆ ಕೆಲಸದೊಳಗೆ ಬಂದ್ ನೀನು ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಿದ್ದಂಗೆ ಅವ್ಳು ನೋಡ್ಕೊಳ್ಳೋ ಗಾರ್ಡಿಯನ್ ಆಗಿದ್ದೆ. ಈಗ ಅವಳೇ ನಿನ್ ಮಗನಿಗೆ ಗಂಟು ಹಾಕ್ಬಿಟ್ಟಿಡಿ ಬೇಕು ಅಂತ ನೋಡ್ತಾ ಇದ್ದೆ ನೀನು. ಮುಚ್ಚ ವಾಯ ಅವ್ಳ ನನ್ನ ಮಗನೇ. ಇದು ಬ್ರೇಕಿಂಗ್ ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾಡ್ಕೊತಿದ್ಯಾ? ಇಮೋಷನಲ್ ಏನೇ ನಾಟಕ ಆಡ್ತೀರ ನೀನು? ನೀನ್ ನಾಟಕ ಆಡಿದ್ರೆ ಅವನ್ನ ಬಿಟ್ಬಿಡ್ತೀನಿ ಅಂತ ಕಂಡಿದ್ದೇನೆ. ನಾಟಕ ಅಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಸ್ವಾತಿ, ಅವನ್ನ ಬಿಟ್ಬಿಡಿ. ನನಗೆ ಬೇಕಾದ್ರೆ ಸಾಯ್ತಿ. ಅವನೇನಾದ್ರೂ ನನ್ನ ಮುಂದೆ ಹೊಡೆದ್ರೆ ನಾನು ಸತ್ತೋಗ್ತೀನಿ. ನಾನು ಸತ್ತೋಗ್ತೀನಿ. ಏನ್ ಮಾಡ್ತೀಯ? ಸ್ವಾತಿ, ಮರಿಬಿಟ್ಟು. എല്ലാരും ഒരു സ്ഥലത്ത് എത്തി കേട്ടോ. ഇന്റർവെൽ ആവുന്ന ഇങ്ങനെ അല്ലേ? ഭയങ്കര ഷോക്കിംഗ് ഏരിയല്ലേ വരുന്നത്? ആരാന്ന് പറയുന്നില്ല അല്ലേ? ಹಾಗೆಲ್ಲ ಕೀರ್ತಿ, ಅವನು ಹಾಗೆಲ್ಲ ಬಿಡ್ಬೇಕು. ಇದು ನಮ್ಮ ಮತ್ತೆ ನಾ ಹೇಳೋದನ್ನ ಕೇಳ್ತೀರಾ? ಬಿಟ್ಬಿಡಿ ಅವ್ರನ್ನ.
ಚಿಪ್ಪಿ ನಿನ್ನ ಬಿಡಲ್ಲ, ನಿನ್ನ ಮದುವೆ ಆಗಿ ಹಾ ಬಿಡಿ, ಅವನ ಏನ್ ಮಾಡ್ತಾನೋ ಮಾಡಿ. ಏಯ್, ಅವನ ಜೊತೆ ಇರೋಳು ಯಾರು? ಅವಳು ಅವಳ ಹೆಂಡತಿ.